ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರೇ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಕಾರ್ಯನಿರತರಾದಂತಹ ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳೇ ಹಾಗೂ ಶುಶ್ರೂಷಾ ಅಧಿಕಾರಿಗಳೇ, ಇನ್ನಿತರ ಕಾಂಟ್ರಾಕ್ಚುಯಲ್ ಎಂಪ್ಲಾಯಿಗಳೇ, ನಿಮಗೆ ಒಂದು ವಿಶೇಷವಾದಂಥ ಸುದ್ದಿ ಇವತ್ತು ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಏನು ಅಂತಂದರೆ, ಅಧಿಕೃತ ಜ್ಞಾಪನ ಪತ್ರ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಕರ್ನಾಟಕ ಸರ್ಕಾರದ ವತಿಯಿಂದ ಒಂದು ಅಧಿಕೃತ ಜ್ಞಾಪನ ಪತ್ರ ಒಂದು ಜಾರಿಯಾಗಿದೆ. ದಿನಾಂಕ 22/5/2025 ವಿಷಯ ಏನು ಅಂತಂದರೆ, ಮಾರ್ಚ್ ಮತ್ತು ಏಪ್ರಿಲ್ 2025 ತಿಂಗಳಿನ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ NHM ಉದ್ಯೋಗಿಗಳ ವೇತನ ಪಾವತಿಗೆ ರೂಪಾಯಿ 1,728,991,000 ಅಂದರೆ 173,28,91,000 ಮಾತ್ರ ಬಿಡುಗಡೆ ಮಾಡುವ ಕುರಿತು ಉಲ್ಲೇಖ ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 56 FPS 2025 ಬೆಂಗಳೂರು ದಿನಾಂಕ 22/5/2025 173,28,91,000 ಮಾತ್ರ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ಯಾರು NHM ಅಡಿಯಲ್ಲಿ ಕಾರ್ಯನಿರತರಾಗಿದ್ದಾರೆ, ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಆಗಿ ಸುಮಾರು ವರ್ಷಗಳಿಂದ ದುಡಿತಾ ಇದ್ದಾರೆ ಸ್ನೇಹಿತರೆ, ಅಚಾನಕ್ಕಾಗಿ ಅಂತಂದರೆ 3 ತಿಂಗಳ ಕಾಲ ಅವರಿಗೆ ವೇತನವನ್ನು ಬಿಡುಗಡೆ ಆಗಿಲ್ಲದ ಕಾರಣ ಗೊಂದಲಕ್ಕೀಡಾಗಿದ್ದರು. ಏನಾಗುತ್ತೆ ನಮ್ಮ ಫ್ಯೂಚರ್, ನಾವು ಈ ನೆಕ್ಸ್ಟ್ ಏನು ಮಾಡಬೇಕೆನ್ನುವಂಥ ಒಂದು ಒಂದು ಗೊಂದಲವನ್ನು ಕಾಡುತ್ತಿತ್ತು ಸ್ನೇಹಿತರೆ NHM ಕಾಂಟ್ರಾಕ್ಚುಯಲ್ ಎಂಪ್ಲಾಯೀಸ್ಗಳಿಗೆ. ಹಾಗಾಗಿ ಈಗ 22/5/2025 ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದಡಿಯಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಧಿಕೃತ ಜ್ಞಾಪನ ಪತ್ರವನ್ನು ಜಾರಿ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ನೋಡೋಣ ಡೀಟೇಲ್ಸ್ ಏನೇನಿದ್ದಾವೆ. 2025-26ನೇ ಹಣಕಾಸು ವರ್ಷದ ಮೊದಲ ಹಂತದ NHM ಅನುದಾನಗಳನ್ನು ಭಾರತ ಸರ್ಕಾರದಿಂದ ಇನ್ನೂ ಬಿಡುಗಡೆಯಾಗದ ಕಾರಣ ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 56 FPS 2025 ಅಂತಂದರೆ ಈ ಒಂದು ಅನುದಾನವನ್ನು ಭಾರತ ಸರ್ಕಾರದಿಂದ ಇನ್ನೂ ಬಿಡುಗಡೆಯಾಗಲಿಲ್ಲ. ಆದ ಕಾರಣ ಈ ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಆದೇಶ ಸಂಖ್ಯೆ ಆಕೂಕ 56 FPS 2025 ಬೆಂಗಳೂರು ದಿನಾಂಕ 22/5/2025 ಪ್ರಕಾರ 15ನೇ ಹಣಕಾಸು ಆಯೋಗ ಆರೋಗ್ಯ ಕ್ಷೇತ್ರ ಅನುದಾನ FR3 ದಡಿ ಲಭ್ಯವಿರುವ ಹಣವನ್ನು ತಾತ್ಕಾಲಿಕವಾಗಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ವೇತನ ಪಾವತಿಗೆ ಬಳಸಲು ಅನುಮೋದಿಸಲಾಗಿದೆ. ನಮ್ಮ ಭಾರತ ಸರ್ಕಾರದ ವತಿಯಿಂದ ಇನ್ನೂವರೆಗೆ ಯಾವುದೇ ರೀತಿಯಂಥ ಹಣಕಾಸು ಅಂತಂದರೆ ಬಿಡುಗಡೆಯಾಗಿಲ್ಲ. ಆದ ಕಾರಣ ಆ ಒಂದು ಅನುದಾನವನ್ನು ಭರಿಸಲು FR3 ದಡಿ ಲಭ್ಯವಿರುವ ಹಣವನ್ನು ತಾತ್ಕಾಲಿಕವಾಗಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ವೇತನ ಪಾವತಿಗೆ ಬಳಸಲು ಅನುಮೋದಿಸಲಾಗಿದೆ ಸ್ನೇಹಿತರೆ. ಜಿಲ್ಲೆಗಳಿಂದ ಸ್ವೀಕೃತವಾದ ಮಾಹಿತಿಯ ಪ್ರಕಾರ ಈ ಒಂದು ಅನುದಾನವನ್ನು ಸುಮಾರು 173,28,91,000 ಮಾತ್ರ ಬಿಡುಗಡೆ ಮಾಡುವಂಥ ಹಣವನ್ನು ಮಾರ್ಚ್ ಮತ್ತು ಏಪ್ರಿಲ್ 2025 ತಿಂಗಳ ವೇತನ ಪಾವತಿಗಾಗಿ ಎಲ್ಲ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆಗಳಿಗೆ ಬಿಡುಗಡೆ ಮಾಡಲಾಗಿದೆ. ಸೊ ಅದರ ಒಂದು ಸವಿವರವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಡೈರೆಕ್ಟಾಗಿ ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಕೌಂಟ್ ನಂಬರ್, IFSC ಕೋಡ್ ಎಲ್ಲವನ್ನು ಇಲ್ಲಿ ನಮೂದಿಸಲಾಗಿದೆ ಸ್ನೇಹಿತರೆ. ಸೊ ಯಾವುದೇ ರೀತಿಯಾದಂತಹ ಡಿಲೇ ಆಗಬಾರ್ದು, ಎಷ್ಟು ಬೇಗ ಆಯಿತು ಅಷ್ಟು ಬೇಗ ಈ ಒಂದು 2 ತಿಂಗಳ ಕಾಂಟ್ರಾಕ್ಚುಯಲ್ ಎಂಪ್ಲಾಯಿಗಳ NHM ಅಡಿಯಲ್ಲಿ ಕೆಲಸ ಮಾಡುತ್ತಿರುವಂಥ ಸಕಲ ಕಾಂಟ್ರಾಕ್ಟ್ ಎಂಪ್ಲಾಯಿಗಳ ಈ ಒಂದು ಸ್ಯಾಲ್ರಿಯನ್ನು ಬಿಡುಗಡೆಯಾಗುವ ನಿಟ್ಟಿನಲ್ಲಿ ಈ ಒಂದು ಮಹತ್ವದ ಒಂದು ಅಧಿಕೃತ ಜ್ಞಾಪನ ಪತ್ರವನ್ನು ರಾಷ್ಟ್ರೀಯ ಆರೋಗ್ಯ NHM ನ್ಯಾಷನಲ್ ಹೆಲ್ತ್ ಮಿಷನ್ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಇದನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ನೋಡೋಣ. DHS ಬಾಗಲಕೋಟ್ ಅಕೌಂಟ್ ನಂಬರ್ ಕೊಟ್ಟಿದ್ದಾರೆ, IFSC. ಸೊ ಇದೇ ರೀತಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ನ ಪ್ರತಿಯೊಂದು ಡೀಟೇಲ್ಸನ್ನು ಇಲ್ಲಿ ನಮೂದನೆ ಮಾಡಿದ್ದಾರೆ ಸ್ನೇಹಿತರೆ. DHS ಬಾಗಲಕೋಟ್, DHS ಬೆಳ್ಳಾರಿ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಬೆಂಗಳೂರು ರೂರಲ್, DHS ಬೆಂಗಳೂರು ಅರ್ಬನ್, DHS ಬೆಲ್ಗಾಂ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಬೀದರ್,
DHS ಬಿಜಾಪುರ್, DHS ಚಾಮರಾಜನಗರ, DHS ಚಿಕ್ಕಬಳ್ಳಾಪುರ, ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಸೊಸೈಟಿ ಚಿಕ್ಕಮಗಳೂರು. ಸೊ ತದನಂತರ ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಚಿತ್ರದುರ್ಗ, DHS ದಕ್ಷಿಣ ಕನ್ನಡ, DHS ದಾವಣಗೆರೆ, DHS ಧಾರವಾಡ, DHS ಗದಗ, DHS ಗುಲ್ಬರ್ಗ, DHS ಹಾವೇರಿ, DHS ಕೊಡಗು, DHS ಕೋಲಾರ, ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಕೊಪ್ಪಳ, DHS ಮಂಡ್ಯ, DHS ಮೈಸೂರು, DHS ರಾಯಚೂರು, DHS ಶಿವಮೊಗ್ಗ, DHS ತುಮಕೂರು, ಡಿಸ್ಟ್ರಿಕ್ಟ್ ಹೆಲ್ತ್ ಸೊಸೈಟಿ ಉಡುಪಿ, DHS ಉತ್ತರ ಕನ್ನಡ, DHS ಯಾದಗಿರ್, DHS ವಿಜಯನಗರ, DHS ರಾಮನಗರಂ, DHS ಹಾಸನ, BBMP. ಸೊ ಇವರೆಲ್ಲರಿಗೆ ಒಂದು ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ. ಎಷ್ಟು ಬೇಗ ಆಯಿತು ಅಷ್ಟು ಬೇಗ NHM ಅಡಿಯಲ್ಲಿ ಕಾರ್ಯನಿರತರಾದಂತಹ ಅಧಿಕಾರಿಗಳು, ನೌಕರರು ಮತ್ತು ಕಮ್ಯುನಿಟಿ ಹೆಲ್ತ್ ಆಫೀಸರ್ಗಳು ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಅವರ ವೇತನವನ್ನು 2 ತಿಂಗಳ ವೇತನವನ್ನು ಈ ಕೂಡಲೇ ಮಾಡಬೇಕಾಗಿ ಒಂದು ಜ್ಞಾಪನ ಪತ್ರದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಷರತ್ತುಗಳು ಮತ್ತು ನಿಯಮಗಳು ಬನ್ನಿ ನೋಡೋಣ ಏನೇನಿದ್ದಾವೆ. ವೇತನವನ್ನು NHM ROP ಅಡಿಯಲ್ಲಿ ಅನುಮೋದಿತ ಹುದ್ದೆಗಳಿಗಷ್ಟೇ ಪಾವತಿಸುವುದು. ಅಂತಂದರೆ ಆ್ಯಸ್ ಪರ್ ದ ಗೈಡ್ಲೈನ್ಸ್ ಆಫ್ ROP ಅಂಡರ್ NHM ಯಾರ್ಯಾರು ಅನುಮೋದಿತ ಹುದ್ದೆಗಳಿದ್ದಾವೆ ಆ ಹುದ್ದೆಗಳಿಗೆ ಮಾತ್ರ ಈ ಒಂದು ಸ್ಯಾಲ್ರಿ ಪ್ಯಾಕೇಜನ್ನು ಪಾವತಿ ಮಾಡತಕ್ಕದ್ದು. 2025 ಮೇ 27ರೊಳಗೆ ವೇತನ ಪಾವತಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಅಂತಂದರೆ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಮೇ 27ರೊಳಗಾಗಿ ಈ ವೇತನ ಪಾವತಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. RTGS ಮುಖಾಂತರ ನೌಕರರಿಗೆ ಹಾಗೂ ಮಾನವ ಸಂಪನ್ಮೂಲ ಏಜೆನ್ಸಿಗಳಿಗೆ ಪಾವತಿಸುವುದು. ಯಾರು ಈ ಒಂದು RTGS ಮುಖಾಂತರ ಯಾವ್ಯಾವ ಈ ಒಂದು ಔಟ್ಸೋರ್ಸ್ ಇದ್ದಾರೆ ಅಂತಂದರೆ ಈ ಕಾಂಟ್ರಾಕ್ಚುಯಲ್ ನೌಕರರಿಗೆ ಹಾಗೂ ಮಾನವ ಸಂಪನ್ಮೂಲ ಹ್ಯೂಮನ್ ರಿಸೋರ್ಸ್ ಏಜೆನ್ಸೀಸ್ ಇದ್ದಾವೆ ಅವುಗಳಿಗೆ RTGS ಮುಖಾಂತರ ಈ ಹಣವನ್ನು ಪಾವತಿಸತಕ್ಕದ್ದು. ಬಿಡುಗಡೆಗೊಳಿಸಿರುವ ಅನುದಾನದಲ್ಲಿ ವೇತನವನ್ನು ಹೊರತುಪಡಿಸಿ ಯಾವುದೇ ಚಟುವಟಿಕೆಗಳಿಗೆ ಪಾವತಿಸುವಂತಿಲ್ಲ. ಅಂತಂದರೆ ಇದು ಕಂಪ್ಲೀಟಾಗಿ NHM ಅಡಿಯಲ್ಲಿ ಕಾರ್ಯನಿರತರಾದಂತಹ NHM ನೌಕರರಿಗೆ ಮಾತ್ರ ಒಂದು ಸೀಮಿತವಾಗಿರುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಓನ್ಲಿ ಫಾರ್ ಸ್ಯಾಲ್ರಿ ಪರ್ಪಸ್ ಈ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ. ಸೊ ಓನ್ಲಿ ಈ ಒಂದು ಹಣಕ್ಕೋಸ್ಕರ ಇದು ಯೂಸ್ ಮಾಡಬೇಕೆನ್ನುವಂಥ ಮಾತನ್ನು ಇದರಲ್ಲಿ ತಿಳಿಸ್ತಾ ಇದ್ದಾರೆ. ಬಳಕೆಯ ಪ್ರಮಾಣ ಪತ್ರದೊಂದಿಗೆ ಈ ಕೆಳಕಂಡ ದಾಖಲೆಗಳನ್ನು ಸಲ್ಲಿಸುವುದು. ಬ್ಯಾಂಕ್ಗೆ ಸಲ್ಲಿಸಿದ RTGS ವಿನಂತಿ ಪ್ರತಿಗಳೊಂದಿಗೆ ಉದ್ಯೋಗಿಗಳ ಪಟ್ಟಿ ಹಾಗೂ ಮಾನವ ಸಂಪನ್ಮೂಲ ಏಜೆನ್ಸಿಗಳ ಬಿಲ್, ಇನ್ವಾಯ್ಸ್, EPF, ವೃತ್ತಿ ತೆರಿಗೆ, ಪ್ರೊಫೆಷನಲ್ ಟ್ಯಾಕ್ಸ್ ಮತ್ತು TDS ಸಾಲದ ಚಾಲಾನ್ ಪ್ರತಿಗಳು. ಪಾವತಿ ಪ್ರಕ್ರಿಯೆಗಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ, DHO ಮತ್ತು RCH ಅಧಿಕಾರಿ ಒಟ್ಟಿಗೆ ಸಹಿ ಮಾಡಿದ ಬಳಕೆ ಪ್ರಮಾಣ ಪತ್ರ, ಯುಟಿಲೈಸೇಷನ್ ಸರ್ಟಿಫಿಕೇಟ್ ಸಲ್ಲಿಸಬೇಕು ಅಂತ ಇಷ್ಟೆಲ್ಲ ಡೀಟೇಲ್ ಆಗಿ NHMದವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಏನು 2 ಸುಮಾರು 3 ತಿಂಗಳಿಂದ ಸಂಬಳ ಬರಲಿಲ್ಲ, ಆದರೂ ಸಹ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿಯಲ್ಲಿ ಬರಬೇಕಾದಂತಹ ನ್ಯಾಷನಲ್ ಫಂಡ್ ಬರಲಿಲ್ಲ. ಆದರೂ ಸಹ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ NHM ಅಡಿಯಲ್ಲಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಹಣ ಜಸ್ಟ್ ಫಾರ್ ಅ ಸ್ಯಾಲ್ರಿ ಪರ್ಪಸ್ ಯೂಸ್ ಮಾಡಬೇಕು. ಆದ ಕಾರಣ ಡೈರೆಕ್ಟ್ ಆದಂತಹ ಪ್ರತಿಯೊಂದು DHS ಡಿಸ್ಟ್ರಿಕ್ಟ್ ಹೆಲ್ತ್ ಸೊಸೈಟಿ ಡಿಸ್ಟ್ರಿಕ್ಟ್ ವೈಸ್ ಕೊಟ್ಟಿದ್ದಾರೆ ಸ್ನೇಹಿತರೆ. 31 ಡಿಸ್ಟ್ರಿಕ್ಟ್ಗಳ ಈ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸೊ ಈ ಹಣವನ್ನು ಆಯಾ ಬ್ಯಾಂಕುಗಳಿಗೆ ಡೈರೆಕ್ಟನ್ನು ಕೊಟ್ಟಿದ್ದಾರೆ. 27 ಮೇರ ಒಳಗಾಗಿ ಈ ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆಗಬೇಕು. ಆಮೇಲೆ ಈ RCH ಆಫೀಸರ್ ಆಗಲಿ ಅಥವಾ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ DHO ಆಗಲಿ ಅವರ ಕೌಂಟರ್ ಸೈನ್ ಆಗಿ ಪ್ರತಿಯೊಂದು ವಿವರವನ್ನು ಈ ಬ್ಯಾಂಗ್ಳೂರಿಗೆ ತಲುಪಿಸಬೇಕೆನ್ನುವಂಥ ಮಾತನ್ನು ಈ ಪತ್ರದ ಮುಖಾಂತರ ಹೇಳಿದ್ದಾರೆ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಯಾಲ್ರೀಸ್. ಹೋಪ್ ಆಲ್ ವಿಲ್ ಗೆಟ್ ಕಂಟಿನ್ಯೂಸ್ಲಿ ಸ್ಯಾಲ್ರಿ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಹಣ ಬಿಡುಗಡೆಯಾಗಿದೆ, ಆದಷ್ಟು ಬೇಗ ಪ್ರೊಸೆಸ್ ಆಗುತ್ತೆ. ನಿಮ್ಮ ಸ್ಯಾಲ್ರಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.